ಶುಭ ದಿನ. ಬೆಂಗಳೂರು ಗ್ರಾಮಾಂತರ ಹಾಗೂ ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ದೇವನಹಳ್ಳಿ ವಿಜಯಪುರ ರಸ್ತೆಯಲ್ಲಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ವಿಶಾಲವಾದ ಪರಿಸರದಲ್ಲಿ ಗಿಡ ಮರಗಳೊಡನೆ ಸಾವಿರಾರು ಪಕ್ಷಿ ಸಂಕುಲ, ಚಿಟ್ಟೆ, ಅನೇಕ ಕೀಟ, ಹಾವು, ಮೊಲ, ನರಿಗಳು, ನವಿಲುಗಳು ಬಂದು ಹೋಗುವ ಒಂದು ಪ್ರಾಕೃತಿಕ ಸ್ಥಳ ಅಂದರೆ ತಪ್ಪಾಗಲಾರದು. 2008ರಲ್ಲಿ ಪ್ರಾರಂಭವಾದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂದಿನಿಂದ ಇಂದಿನ ಈ ದಿನದವರೆಗೂ ನಾನು ಇಲ್ಲಿ ಬಂದು ಹೋಗ್ತಾ ಇದ್ದೀನಿ. ಅಲ್ಲಿ ಕಾಣುತ್ತಿರೋ ಎಮ್ಮರಗಳು ಅಂದು ನಾವು ನೆಟ್ಟ ಸಸಿ ಇವತ್ತು ಎಮ್ಮರವಾಗಿದೆ. ಅಂದು KVR ಠಾಗೂರ್ IPS, ಡಾಕ್ಟರ್ ಸುಭಾಷ್ ಭರಣಿ IPS, ಸುರೇಶ್ ಹೆಬ್ಳಿಕರ್ ಅವರು, ವೈದ್ಯಶ್ರೀ ಡಾಕ್ಟರ್ ಜಿತಿಕಾ ಮಂಜುಳಾ ಅವರು, ಬೇಸಗರಲ್ಲಿ ಶಿವಲಿಂಗಯ್ಯ ಹಾಗೂ ಸತೀಶ್ ರವರು, ಇವರೆಲ್ಲರೂ ಸೇರಿ ಈ ಸಸಿ ನೆಟ್ಟಿದ್ದು ಇವತ್ತು ಈ ಮರ ಆಗಿದೆ. ಇವತ್ತು 6,000 ಲೀಟರ್ ಸಂಗ್ರಹಣೆಯ ಮಳೆ ನೀರು ಕೊಯ್ಲಿನ ಟ್ಯಾಂಕನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಹನಿ ಹನಿ ನೀರನ್ನು ಉಳಿಸಿ ಪರಿಸರವ ಸಂರಕ್ಷಣೆ ಮಾಡಿ ಇವತ್ತಿನ ಪ್ರಾಚಾರ್ಯರಾದ ಡಾಕ್ಟರ್ ಪ್ರಕಾಶ್ ನಾಗರಾಜ್ ಡಿ 3 ದಶಕಗಳ ಕಾಲ ಉದ್ಯೋಗ ತರಬೇತಿ ಇಲಾಖೆಯಲ್ಲಿ ರಾಜ್ಯದ ಎಲ್ಲೆಡೆ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಸೇವಾ ಯೋಜನೆ ನಮ್ಮ ಇಲಾಖೆಯ ಕೋಶಕ್ಕೆ ಕೂಡ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಮೃದು ಮಾತು, ದೃಢ ನಿಲುವು, ಮಾಡಿದ ಸಂಕಲ್ಪವನ್ನು ಅವರು ಲೋಕಾರ್ಪಣೆ ಮಾಡುವ ಕಾಯಕವನ್ನು ಹೊಂದಿರುವರೆ ಡಾಕ್ಟರ್ ಪ್ರಕಾಶ್ ನಾಗರಾಜ್. ಇವತ್ತು ಈ ಮಳೆ ನೀರು ಕೊಯ್ಲಿನ ಉದ್ಘಾಟನೆ ಮಕ್ಕಳಿಗೆ ಒಂದು ಜಾಗೃತಿ ಬೀಳ್ತಾ ಇದೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಬನ್ನಿ, ಹನಿ ಹನಿ ನೀರನ್ನು ಉಳಿಸೋಣ, ಮಳೆ ನೀರು ಕೊಯ್ಲು ಮಾಡೋಣ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ದೇವನಹಳ್ಳಿ.